ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದು ಹೆಸರು ಬೇಳೆ ಪಾಯಸ. ಅದಕ್ಕೆ ನಾನು ಇಲ್ಲಿ 1 ಕಪ್ ಹೆಸರು ಬೇಳೆ ಒಂದು ಬಾಣಲೆಯಲ್ಲಿ ಹಾಕಿ ಒಂದು ಉರಿಬೇಕು. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಬೇಳೆ ಎಲ್ಲ ಚೆನ್ನಾಗಿ ಒಂದು ಉರಿದುಬಿಡಬೇಕು. ಇದರಲ್ಲಿ ಏನು ತುಪ್ಪ ಏನು ಈಗ ಹಾಕಬೇಡ, ಡ್ರೈ ರೋಸ್ಟ್ ಮಾಡಬೇಕು ಅಷ್ಟೇ. ಕಲರ್ ಚೇಂಜ್ ಆಗಬೇಡ, ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಷ್ಟೇ. ಈಗ ಇದು ರೆಡಿಯಾಗಿದ್ದು ಸ್ಟವ್ ಆಫ್ ಮಾಡಬೇಕು. ಇನ್ನೊಂದು ಪಾತ್ರದಲ್ಲಿ 1 ಕಪ್ ಬೆಲ್ಲ ಪುಡಿ ಇದು ಹಾಕೋಣ. ನೀವು ಬೆಲ್ಲ ಉಂಡ ಇದೆ ಅಂದರೆ ನಿಮಗೆ ಎಷ್ಟು ಸ್ವೀಟ್ಸ್ ಬೇಕಾ ಅಂದರೆ ಅಷ್ಟು ಹಾಕಬೇಕು. ಜಾಸ್ತಿ ಸ್ವೀಟ್ಸ್ ಬೇಕಂದ್ರೆ ಜಾಸ್ತಿ ಹಾಕಬೇಕು. ನಾನಿದು 1 ಕಪ್ ಹಾಕಿದ್ದು. ನಿಮ್ಮದು ಉಂಡ ಬೆಲ್ಲ ಅಂದರೆ ನೀವೊಂದು ಕುಟ್ಟಿ ಪುಡಿ ಮಾಡಿ ಇದು ಕಪ್ಪಿಲ್ ಮೆಷರ್ಮೆಂಟ್ ಮಾಡಬೇಕು. ಏನಂದರೆ ಕಪ್ಲಿ ಟೀ ಕಪ್ಪಿಲ್ಲ, ಯಾವುದಂದ್ರೆ ಕಪ್ಪಿಲ್ ಮಾಡಿ ಬೇಕು. ನಿಮಗೆ ಎಷ್ಟು ಬೇಕಂದ್ರೆ ಅಷ್ಟು ಸ್ವೀಟ್ ಹಾಕಬೇಕು. ಇದೊಂದು 1/4 ಕಪ್ ನೀರು ಹಾಕಿ ಒಂದು ಮೆಲ್ಟ್ ಹಾಕಬೇಕು. ಪಾಕ ಮಾಡೋಕ್ಕೆ ಅವಶ್ಯಕಿಲ್ಲ. ನೀರು ಹಾಕಿಟ್ಟಿದ್ದೀವಿ. ಇದು ಪಾಕ ಮಾಡೋಕ್ಕೆ ಅವಶ್ಯಕಿಲ್ಲ, ಒಂದು ಮೆಲ್ಟ್ ಹಾಕಬೇಕು ಅಷ್ಟೇ ಸಾಕು. ಬೇಳೆಲ್ಲ ತೊಳಗಿ ಕುಕ್ಕರಲ್ಲಿ ಹಾಕೋಣ. 2 ಕಪ್ ನೀರು ಹಾಕೋಣ. 1 ಟೀ ಸ್ಪೂನ್ ತುಪ್ಪ ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ. ಸ್ವೀಟ್ ಹಾಕೊಂಡಲ್ವ, ಅದಕ್ಕೆ ಬ್ಯಾಲೆನ್ಸ್ ಬೇಕಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದು. ಲಿಡ್ ಹಾಕಿ ಒಂದು 3-4 ವಿಸಿಲಿಗೆ ಹೋಗಬೇಕು. ಈಗ ನಮ್ಮದು ಬೇಳೆ ಎಲ್ಲ ಚೆನ್ನಾಗಿ ಕುಕ್ ಹಾಕಿದ್ದು ಇದೆಲ್ಲ ಒಂದು ಒಡೆದಾಕಿ ಕೊಡಬೇಕು. ಬೇಳೆ ಎಲ್ಲ ಕುಕ್ಕರಿಂದ ಒಂದು ಪಾತ್ರದಲ್ಲಿಗೆ ಹಾಕೋಣ. ಬೇಳೆ ಈ ಪಾತ್ರದಲ್ಲಿಗೆ ಹಾಕಿಟ್ಟಿದ್ದೀವಿ. ಎಲ್ಲ ಒಂದು ಮಿಕ್ಸ್ ಹಾಕೋಣ. ಬೆಲ್ಲ ಹಾಕಿಲ್ವಾ, ಬೆಲ್ಲ ನೀರು ಅದು ಹಾಕೋಣ. ಬೆಲ್ಲ ಹಾಕಿ ಬೇಳೆ ಎಲ್ಲ ಮಿಕ್ಸ್ ಹಾಕೋಣ. 1 ಟೀ ಸ್ಪೂನ್ ತುಪ್ಪ ಹಾಕೋಣ. ಬೆಲ್ಲ ತುಪ್ಪ ಎಲ್ಲ ಚೆನ್ನಾಗಿ ಒಂದು ಗಟ್ಟಿ ಆಗಬೇಕು. ಆ ಟೇಸ್ಟ್ ಎಲ್ಲ ಬೇಳೆಯಲ್ಲಿ ಬರಬೇಕು. ಸ್ವೀಟ್ಸ್ ಎಲ್ಲ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈ ಟೈಮಲ್ಲೂ ಹಾಲು ಹಾಕಬಾರ್ದು. ಇದೆಲ್ಲ ಒಂದು ಗಟ್ಟಿಯಾಗಿರಬೇಕು. ಅದಕ್ಕೆ ಪಾಯಸ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಬೆಲ್ಲ ಎಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿದ್ದು ಒಂದು 1/2 ಟೀ ಸ್ಪೂನು ಉಪ್ಪು ಹಾಕೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕೋಣ. ಈ ರೀತಿಯಲ್ಲಿ ಪಾಯಸ ಮಾಡಬೇಕು. ಚೆನ್ನಾಗಿ ಇದ್ರಲ್ಲಿ ಗಟ್ಟಿಯಾಗಿರಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ. ಲೂಸಾಗಿ ಸ್ವಲ್ಪ ಹಾಲು ಹಾಕೋಣ. ಚೆನ್ನಾಗೆಲ್ಲ ಮಿಕ್ಸ್ ಹಾಕೋಣ. ಈ ಹಾಲು ಹಾಕಿ ಚೆನ್ನಾಗಿ ಕುದಿಸ್ತು ಒಂದು ಡ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಕುದಿತು ಒಂದು ಗಟ್ಟಿ ಆಗಿದ್ದು. ಈ ಟೈಮಲ್ಲಿ ಗಟ್ಟಿ ಹಾಲು ಹಾಕೋಣ. ಗಟ್ಟಿ ಹಾಲು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಹಾಕಬೇಕು. ಗಟ್ಟಿ ಹಾಲು ಹಾಕಿ ಏನು ಕುದಿಸಬೇಡ, ಒಂದು ಬಿಸಿ ಮಾಡಬೇಕು ಅಷ್ಟೇ, ಕುದಿಸಬೇಡ. ಚೆನ್ನಾಗಿ ಮಿಕ್ಸ್ ಹಾಕೋಣ. ಇದೊಂದು 1 ಟೀ ಸ್ಪೂನ್ ಜೀರಾ ಪೌಡ್ರ್, 4 ಏಲಕ್ಕಾಯಿ ಕುಟ್ಟಿದ್ದು ಇದೆಲ್ಲ ಹಾಕೋಣ. ಚೆನ್ನಾಗಿ ಮಿಕ್ಸ್ ಹಾಕೋಣ. ಈಗ ಪಾಯಸ ರೆಡಿ ಆಗಿದ್ದು. ಒಗ್ಗರಣೆ ಹಾಕೋಣ. ಈಗ ಒಗ್ಗರಣೆಗೆ ತುಪ್ಪ ಇಲ್ಲ, ನಾನು ಒಣೆ ರಾಶಿ ಕ್ಯಾಶು ನಟ್ ಫ್ರೈ ಹಾಕಿ ಆ ತುಪ್ಪ ಎಲ್ಲ ಹಾಕಬೇಕು. ಈಗ ನಮ್ಮದು ಪಾಯಸ ರೆಡಿ ಆಗಿದ್ದು. ಒಳ್ಳೆ ಟೇಸ್ಟಾಗಿರುತ್ತೆ. ಎಲ್ಲರೂ ಈ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ತೆಂಗಿನಕಾಯಿ ತುರಿ ಹಾಕಬಾರ್ದು. ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಬಾಯಿಲಾಗತ್ತಲ್ಲ, ಹಾಲು ಹಾಕಬೇಕು. ತೆಂಗಿನಕಾಯಿ ಹಾಲು, ಕೊಕೊನಟ್ ಮಿಲ್ಕ್ ಹಾಕಿ ಈ ರೀತಿಯಲ್ಲಿ ಎಲ್ಲರೂ ಒಂದು ಟ್ರೈ ಮಾಡಬೇಕು ಪಾಯಸ. ನಿಮ್ಗೆ ಈ ರೆಸಿಪಿ ಇಷ್ಟ ಹಂಗೆ ಒಂದು ಬಾಳೆಹಣ್ಣು ಹಾಕಿ ತಿನ್ನಬೇಕು, ಹಪ್ಪಳ ಎಲ್ಲ ಹಾಕಿ ಒಳ್ಳೆ ಟೇಸ್ಟಾಗಿರುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೊಂದು ಶೇರ್ ಮಾಡಿ ಎಲ್ಲರದೊಂದು ಟ್ರೈ ಮಾಡಬೇಕು. ಓಕೆ, ಬಾಯ್.